ನಮಸ್ತೆ ತುಲಾ ಲೀಬ್ರಾ ರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ. ಈ ಲೈನ್ ಪೋರ್ಟಲ್ ವರಮಹಾಲಕ್ಷ್ಮಿ ಶ್ರಾವಣ ಮತ್ತು ಹುಣ್ಣಿಮೆ ಎಲ್ಲ ನಿಮ್ಮ ಜೀವನದಲ್ಲಿ ಏನು ಬ್ಲೆಸ್ಸಿಂಗ್ಸ್ ತರ್ತಾ ಇದೆ, ಏನು ಬದಲಾವಣೆ ತರುತ್ತೆ ನೋಡೋಣ. ಎರಡು ಮೂರು ಕಡೆಯಿಂದ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ತಡಬಡಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನು ಫಿಶ್ ಮತ್ತು ಅನಿಮಲ್ ಮನೆಗೆ ತೊಗೊಂಬರ್ತೀರಾ, ಅಕ್ವೇರಿಯಂ ಅಥವಾ ಏನೋ ಒಂದು ಪ್ರಾಣಿಗಳನ್ನ ಮನೆಗೆ ತರ್ತೀರಾ ಸಾಕೋಕ್ಕೆ ಅನ್ನುವಂಥದ್ದು ಇದೆ. ಯಾರಿಗೋ ಮಾಂಗಲ್ಯ ದೋಷ ನಿವಾರಣೆ ಪೂಜೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡಿವೋರ್ಸ್ ಕೇಸ್ ಖುಲಾಸೆಯಾಗಿ ಮತ್ತೆ ಒಂದಾಗಿರುವಂತೆ ತೀರ್ಪು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಏನು ಖರೀದಿ ಮಾಡೋದ್ರ ವಿಚಾರವಾಗಿ ಗಂಡ ಹೆಂಡತಿ ಇಬ್ಬರು ಜಗಳ ಮಾಡ್ಕೊಂಡು ತಾರಕಕ್ಕೆ ಏರುವಂಥ ಸಾಧ್ಯತೆ ಇದೆ. ಹಾಗೆ ಮಾಡ್ಕೊಳ್ಬೇಡಿ. ಯಾವುದೋ ಒಂದು ದೇವತಾ ವಿಗ್ರಹ ಮೂರ್ತಿನ ಕೆತ್ತನೆ ಮಾಡೋದಕ್ಕೆ ಹೇಳಿಬಿಟ್ಟು ಮರ್ತೋಗ್ಬಿಟ್ಟಿದ್ದೀರಾ, ಅದನ್ನು ಕಾಲ್ ಮಾಡ್ತಾರೆ, ಅದನ್ನು ಮುಂದುವರಿಸಿ ಅನ್ನುವಂಥದ್ದು ಇದೆ. IVF ಇಂದ ಇನ್ನೊಂದು ಪ್ರೆಗ್ನೆನ್ಸಿ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಚಿನ್ನಾಭರಣ ಜೋರಾಗಿ ಖರೀದಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದು ವಿವಾಹ ಆಗುವಂಥ ಸಾಧ್ಯತೆ ಇದೆ. ಸರ್ಪ್ರೈಸ್ ಆಗಿ ಯಾರೋ ಗಾಡಿನ ಕೊಟ್ಟು ಕೀನ ಕೊಟ್ಟು ಪ್ರಪೋಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ನಿಮಗೆ ಆಸ್ತಿ ಬರುತ್ತೆ, ಹಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಬ್ಬ ವ್ಯಕ್ತಿ ಮೈಂಡ್ಫುಲ್ಲಾಗಿ ನಿಮ್ಮನ್ನೇ ಯೋಚನೆ ಮಾಡ್ತಿದ್ದಾನೆ, ನಿಮ್ಮ ಬಗ್ಗೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ನಿಮ್ಮ ಬಗ್ಗೆ ಮಾಹಿತಿನ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದು ಪಾಸಿಟಿವ್ ಥಾಟಿಂದ ಜಿಮ್ಮನ್ನು ಶುರು ಮಾಡಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ವೆಯ್ಟ್ ಲಿಫ್ಟಲ್ಲಿ ಇನ್ನೂ ಒಂದಷ್ಟು ಅವಘಡಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಬ್ಬ ಗಡ್ಡಧಾರಿ ವ್ಯಕ್ತಿ, ಶಾರ್ಟ್ ಹೇರ್ ಇದೆ, ಗಡ್ಡ ಇದೆ, ಅವರು ಏನು ತಂದು ಕೊಡ್ತಾರೆ ನಿಮಗೆ, ಏನೋ ಕೊಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ಗಣೇಶನ ಆಶೀರ್ವಾದನ ಪಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇನ್ನು ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ, ಪ್ರೊಟೆಕ್ಟಿವ್ ಶೀಲ್ಡಿಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ಯಾರೋ ಹೊಡೆದಾಟ ಮಾಡಿಕೊಳ್ಳುವಂಥದ್ದು ನ್ಯೂಸಲ್ಲಿ ನೋಡ್ತೀರಾ, ಆಗ ನಿಮಗೆ ಸತ್ಯ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ದೇವಿನ ನಂಬಿದ್ದೀರಾ, ದೇವಿ ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಬೆಕ್ಕಲ್ಲಿ ಸ್ವಲ್ಪ ನೆಗೆಟಿವಿಟಿ ಕಾಣ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು. ಸೊ ಕೋರ್ಟಿನ ವಿಚಾರದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸೊ ಅನ್ಯಾಯ ಸೋಲುತ್ತೆ, ನ್ಯಾಯ ಗೆಲ್ಲುತ್ತೆ ಅನ್ನುವಂಥದ್ದು ಇದೆ. ಮಕ್ಕಳು ಅಜ್ಜಿ ಮನೆಗೆ ಹೋದಾಗ ಏನೋ ಒಂದಷ್ಟು ಸಮಸ್ಯೆ ಮಾಡ್ಕೊಂಬಂದಿದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶಿವನ ದರ್ಶನಕ್ಕೆ ಹೋಗಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ, ಪ್ರೆಗ್ನೆನ್ಸಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಹೆವಿ ಎನರ್ಜಿ ಇದೆ, ಸ್ವಲ್ಪ ಮಾತು ಕಮ್ಮಿ ಮಾಡಿ ಅನ್ನುವಂಥದ್ದು ಇದೆ. ಮಶ್ರೂಮ್ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ.
ನಿಮ್ಮ ಮನೆಯ ಇಬ್ಬರು ಹೆಣ್ಮಕ್ಳು ಬೇರೆ ಬೇರೆ ಮನೆಗೆ ಮದುವೆ ಆಗಿ ಹೋಗ್ತಾರೆ ಅನ್ನುವಂಥದ್ದು ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಬ್ರದರಿಗೆ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದೆ. ಯಾರೋ ಟೆಡಿ ಬಿಯರ್ನ ತೊಗೊಂಬಂದು ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಕಹಿ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಮದ್ಯಪಾನದಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಕುಡಿದ ಅಮಲಿನಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡಿ ಅದು ತುಂಬ ತಾರಕಕ್ಕೆ ಹೋಗಿ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ. ಮನೆಯ ವಾತಾವರಣ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಸಾಕಷ್ಟು ಗಿಫ್ಟ್ ಬರುವಂಥದ್ದು, ದುಡ್ಡು ಬರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಬರುವಂಥದ್ದು ಕೂಡ ಇದೆ. ಅನಾಮಧೇಯ ವ್ಯಕ್ತಿಗಳಿಂದ ಕರೆ ಬರುವಂಥ ಸಾಧ್ಯತೆ ಇದೆ. ಸ್ವೀಕಾರ ಮಾಡಬೇಡಿ. ಯಾರೋ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ರಾಂಗ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ನಿಮಗೆ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಚಿಂತೆ ಬೇಡ. ನಿಮ್ಮ ಹುಡುಗಿ ನಿಮಗೆ ಸಿಗೋದಿಲ್ಲ, ಬೇರೆಯವ್ರ ಜೊತೆ ನಿಮಗೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹುಡುಗಿಗೂ ಬೇರೆಯವ್ರ ಜೊತೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಜಾಗ ಜಮೀನು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ರಿಲೇಷನ್ಶಿಪ್ ಬೆಟರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ದೂರದಿಂದ ನಿಮ್ಮ ಮನೆಗೆ ಅಥವಾ ನಿಮ್ಮನ್ನು ಭೇಟಿಯಾಗೋದಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಕೃಷ್ಣನ ಆರಾಧನೆ ಮಾಡಿ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಹೆಚ್ಚು ಪ್ರೊಟೆಕ್ಷನ್ ಇದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬೇಡದಿರೋ ಅಂಥ ವಿಚಾರಗಳಿಗೆ ತಲೆ ಹಾಕಬೇಡಿ ಅನ್ನುವಂಥದ್ದು ಇದೆ. ಏನೋ ಒಂದು ವಿಚಾರಕ್ಕೆ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ, ಆ ಥರದ್ದೇನೋ ಇದೆ. ಒಂದೇ ವಿಚಾರಕ್ಕೆ ಇಬ್ಬರು, ಒಂದು ವಸ್ತುವಿಗೆ ಇಬ್ಬರು ಜಗಳ ಮಾಡಿಕೊಂಡು ಅಂತ್ಯ ಆಗ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ವಿಚಾರಕ್ಕೆ ಇದು ನಂದು ಅಂತ ಸೋದರರು ಅಣ್ಣ ತಮ್ಮದಿರೇ ಜಗಳ ಮಾಡಿಕೊಂಡು ಒಂದಾಗಲ್ಲ, ಅವರು ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ದೂರ ಆಗೋದಿರಲಿ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಅಣ್ಣ ತಮ್ಮದಿರು ಜಗಳ ಮಾಡಿಕೊಂಡು ಇದು ನಂಗೆ ಬೇಕು, ಇದು ನಂಗೆ ಬೇಕು, ಇದು ನಂದು ಅಂತ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನನಗೆ ಇದು ಯಾವುದೋ ಒಂದು ವ್ಯಕ್ತಿಯ ವಿಚಾರಕ್ಕೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ವ್ಯಕ್ತಿಯ ವಿಚಾರಕ್ಕೆ ಇಬ್ಬರು ಜಗಳ ಮಾಡಿಕೊಂಡು, ಆ್ಯಕ್ಚುಲಿ ಆ ವ್ಯಕ್ತಿಗೆ ಇವರಿಬ್ಬರು ಬೇಕಾಗಿರಲ್ಲ, ಇವರಿಬ್ಬರು ಯಾರು ಅಂತಲೇ ಗೊತ್ತಿರಲ್ಲ. ಸೊ ಇಬ್ಬರು ಜಗಳ, ಮೂರನೇವ್ರಿಗೆ ಲಾಭ, ಹಂಗಾಗತ್ತೆ. ಸೊ ಅವ್ರನ್ನ ಅವ್ರವ್ರ ಪಾಡಿಗೆ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೂರು ಜನರಲ್ಲೂ ಒಂದು ಒಳ್ಳೆ ಸ್ನೇಹ ಬಂಧ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಫ್ರೆಂಡ್ ಝೋನ್ ಇಸ್ ಬೆಸ್ಟ್ ಝೋನ್ ಅಂತ ಅನ್ನಿಸ್ತಾ ಅದು. ಫಾರಿನಿಂದ ಅಮೌಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆ ಇದೆ. ಫ್ಲೈಟಲ್ಲಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನ್ಯಾಯದ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಬೀಚ್ ಸೈಡ್ ಅಥವಾ ಡೆಸರ್ಟ್ ಸೈಡಿಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಜಾಗ ಖರೀದಿ ಮಾಡ್ತೀರಾ, ಆ ಜಾಗ ನಿಮ್ಮನ್ನು ತುಂಬ ಕರೀತಾ ಇರುತ್ತೆ, ಬಯಲು ಪ್ರದೇಶದಲ್ಲಿ ಇದೆ, ಅಲ್ಲಿ ನಿಮ್ಮ ಹುಡುಕಾಟಕ್ಕೆ ಒಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಏನು ಹುಡುಕಾಡ್ತಾ ಇದ್ದೀರಾ ಅದಕ್ಕೆ ಒಂದು ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೋಕರ್ ಅಂತ ಕೇಳಿಸ್ತಾ ಇದೆ. ಜೋಕರ್ ಅಂತ ಯಾರೋ ಚಿತ್ರಕ್ಕೆ ಹೆಸರಿಡ್ತಾರೆ. ಚಿತ್ರ ಫ್ಲಾಪರ್ ಆಗುತ್ತಾ ಹಿಟ್ಟಾಗತ್ತಾ ಅಂತ ಕೇಳ್ತಿದ್ದಾರೆ. ಮಸ್ಸಿವ್ ಹಿಟ್ ಅಲ್ಲ, ಕ್ಲಾಸಿವ್ ಹಿಟ್ ಅಲ್ಲ, ಅಲ್ಟಿಮೇಟ್ ಹಿಟ್ ಆಗತ್ತೆ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗತ್ತೆ ಅನ್ನುವಂಥದ್ದು. ಏನೋ ಒಂದು ಭೂಮಿ ಖರೀದಿ ಮಾಡಿ ನದಿ ತೀರದಲ್ಲೋ ಅಥವಾ ಸಮಥಿಂಗ್ ಕೆರೆ ಸಮಥಿಂಗ್ ಏನೋ ನೀರಿರೋ ಅಥವಾ ಒಂದು ಜಾಗ ನಿಮಗೋಸ್ಕರ ಕಾಯ್ತಾ ಇದೆ, ನಿಮ್ಮ ಹೆಸರಿಗೆ ಅಲ್ಲಿದೆ, ಏನೋ ಸಮಥಿಂಗ್ ಏನೋ ಆ ಜಾಗಕ್ಕೂ ನಿಮಗೂ ನಂಟಿದೆ ಅಂತ. ಆ ಭೂಮಿ ತಾಯಿ ನಿಮಗೆ ಸೇರಿದ ಮೇಲೆ ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರೋ ರೆಸಾರ್ಟ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದರೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಈಗಿರೋ ಕೆಲಸನ ಬಿಟ್ಬಿಟ್ಟು ನೀವು ಪೂರ್ಣ ಪ್ರಮಾಣದ ರೈತರಾಗಿ ಬದಲಾಗ್ಬಿಡ್ತೀರಾ ಅಂತ ಕೂಡ ಕೇಳಿಸ್ತಾ ಇದೆ. ಯಾರದೋ ವಿವಾಹಕ್ಕೆ ಒಂದು ರಕ್ಷೆ ಇದೆ. ವಿವಾಹದ ನಂತರ ಫುಲ್ಲಾಗಿ ಇನ್ನು ಎನರ್ಜೆಟಿಕ್ ಆಗಿ ಬದಲಾಗ್ತಾರೆ ಅನ್ನುವಂಥದ್ದು ಇದೆ. ಇನ್ನಷ್ಟು ಪವರ್ಫುಲ್ಲಾಗಿ ಬದಲಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಆರೋಗ್ಯದ ಕಡೆ ಗಮನನ ಕೊಡಿ, ಒಂಚೂರು ದೇಹದ ತೂಕನ ಕಮ್ಮಿ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ತುಂಬ ಸಣ್ಣಕ್ಕಿರೋರು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಖರೀದಿಗಳು, ಸಾಕಷ್ಟು ಸುದ್ದಿಗಳನ್ನ ಕೇಳ್ತೀರಾ, ತುಂಬ ನ್ಯೂಸ್ ಕೇಳ್ತೀರಾ ಅನ್ನುವಂಥದ್ದು ಇದೆ. ಮಕ್ಕಳ ರಕ್ಷಣೆಯ ಬಗ್ಗೆ ಒಂದಷ್ಟು ರಕ್ಷೆನ ಹಾಕ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಕೂಡಿಟ್ಟಿದ್ದೀರಾ, ಕೂಡಿಟ್ಟು ಏನು ಮಾಡ್ತೀರಾ ಅದನ್ನು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೂಡಿಟ್ಟಿದ್ದೀರಾ ಸುಮ್ಮನೆ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ, ಇದ್ದಾಗ ಉಪಯೋಗಿಸ್ಕೊಂಬಿಡಿ, ಆಮೇಲೆ ಮತ್ತೆ ಬರುತ್ತೆ ಅದು ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಲಾಸ್ ಆಗ್ತಾ ಇದೆ ಅಂದ್ಕೊಂಡಿರೋರಿಗೆ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆಯದಾಗತ್ತೆ, ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ಅನ್ನುವಂಥದ್ದು ಇದೆ. ಏನೇ ಕಷ್ಟ ಬಂದರೂ, ಏನೇ ಪ್ರಾಬ್ಲಮ್ ಬಂದರೂ ನೀವು ತುಂಬ ಸ್ಟ್ರಾಂಗಾಗಿ ಬದಲಾಗ್ತೀರಾ. ತುಂಬ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗಿದೆ. ಮತ್ತು ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಒಂದು ಹಾಡಿದೆ, ಏನೇ ಮಾಡು ಹೆದರುವೆ ನೀನು, ಆ ಥರ ಗಟ್ಟಿಯಾಗಿ ನಿಲ್ತೀರಾ. ವೆರಿ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾ ಇದ್ದೀರಾ. ಅದು ರಿಲೇಷನ್ಶಿಪ್ಪಿಗೆ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಇರಬಹುದು. ಖಂಡಿತವಾಗ್ಲೂ ಅದು ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡುತ್ತೆ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಹೀಗೆಷ್ಟೇ ಪಾಸಿಟಿವ್. ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು, ಮತ್ತು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅದರಿಂದ ಹೊರಬನ್ನಿ.
ಫೆಮಿನೈನ್ ಎನರ್ಜಿ ಮ್ಯಾರೇಜ್ ಆಗುವಂಥ ಸುದ್ದಿಗಳು, ಅಥವಾ ಮಸ್ಕ್ಯುಲಿನ್ ಎನರ್ಜಿ ಮ್ಯಾರೇಜ್ ಆಗುವಂಥ ಸುದ್ದಿಗಳನ್ನೂ ಕೂಡ ಕೇಳ್ತೀವಿ ಅಂತ ಅನಿಸುತ್ತೆ. ಅಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕಾಲಭೈರವರ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ಮೇಷರಾಶಿಯವರು ತುಂಬ ಇಂಪಾರ್ಟೆಂಟ್, ಮತ್ತು ವೃಷಭ ರಾಶಿಯವರು, ಸಿಂಹ ರಾಶಿಯವರು, ಮಕರ ರಾಶಿಯವರು, ಮತ್ತು ಮಿಥುನ ಕನ್ಯಾ ರಾಶಿಯವರು, ಧನಸ್ಸು ರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎ ಲೆಟರ್, ಎಲ್ ಲೆಟರ್, ಸಿ ಲೆಟರ್, ಓ ಲೆಟರ್, ವೈ ಲೆಟರ್, ಡಬ್ಲ್ಯೂ ಲೆಟರ್, ಎಂ ಲೆಟರ್, ಜಿ ಜೆ ಲೆಟರ್, ಎನ್ ಲೆಟರ್, ಎಂ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೆಡಿಟೇಷನ್ ಮಾಡಿ ದಿನಾಗಲೂ, ಇದರಿಂದ ಒಳ್ಳೆಯದಾಗುತ್ತೆ. ಈ ಹುಣ್ಣಿಮೆ ಅಮಾವಾಸ್ಯೆ ಸಾಕಷ್ಟು ಬದಲಾವಣೆನ ತಂದು ಕೊಡುತ್ತೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಎಸ್, ಆಗತ್ತೆ. ಯಾರೋ ಏನೋ ಪ್ರಶ್ನೆ ಕೇಳ್ತಿದ್ದಾರೆ. ಆಗತ್ತೆ. ಜೊತೆಗೆ ನೀವು ಅಂದ್ಕೊಂಡಿದ್ರ ಜೊತೆಗೆ ಸ್ವಲ್ಪ ಕಾಂಪ್ರಮೈಸ್ ಎನರ್ಜಿಗೆ ಬರಬೇಕು. ತುಂಬ ಆಫರ್ಸ್ಗಳು ಇದೆ. ಎಲ್ಲ ಆಫರ್ಸಲ್ಲಿ ಯಾವ ಆಫರ್ ಆಯ್ಕೆ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ. ಬುದ್ಧನ ವಿಗ್ರಹ ಕೂಡ ತೊಗೊಂಬರ್ತೀರಾ, ಬುದ್ಧನ ಪ್ರತಿಷ್ಠಾಪನೆ ಮಾಡ್ತೀರಾ ಯಾರು ಅಂತ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಏನೋ ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಇದೆ ನಿಮಗೆ. ಏನೋ ಒಂದು ವಿನ್ನಿಂಗ್ ಟ್ರೋಫಿ ಥರ ಬರುತ್ತೆ, ಒಂದು ಕಿರೀಟ ಥರ ಯಾರೋ ಬಂದು ತೊಡಿಸ್ತಾರೆ, ಆ ಥರ ಇದೆ. ಸಮಥಿಂಗ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಥರ. ಯಾರೋ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡ್ತಾರೆ ನಿಮ್ಮನ್ನು ಅಂತ.
ನಿಮ್ಮ ಸ್ಪಿರಿಟ್ ಅನಿಮಲ್ ನಿಮ್ಮನ್ನು ನೋಡ್ತಾನೇ ಇದೆ ಅಂತ ಅನಿಸುತ್ತೆ. ಅದು ಶಾಂತ ಆಗಲಿ, ಶಾಂತ ಆದಮೇಲೆ ಎಂಡ್ ಮಾಡುವ. ಪ್ರಾರ್ಥನೆ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್. ಯು ಹ್ಯಾವ್ ಲಾಂಗ್ ಲೈಫ್. ದೀರ್ಘಾಯುಷ್ಮಾನ್ ಭವ. ತುಂಬ ಲಾಂಗ್ ಲೈಫ್ ಇದೆ. ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ ಚಿಂತೆ ಮಾಡಬೇಡಿ, ಲಾಂಗ್ ಲೈಫ್ ಇದೆ. ನಿಮ್ಮೊಂದು ದಾರಿದೀಪವಾಗಿ ಒಂದು ಜ್ಯೋತಿ ನಿಲ್ಲುತ್ತೆ. ಸಮಥಿಂಗ್ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ. ವೆರಿ ಇಂಟ್ರೆಸ್ಟಿಂಗ್. ಸಮಥಿಂಗ್ ಏನೋ ಸರ್ಪ್ರೈಸ್ ನಿಮಗೋಸ್ಕರ ಕಾದಿದೆ.
ಸಚ್ ಎ ಲಾಂಗ್ ವಿಡಿಯೋ. ಒಂಚೂರು ಕ್ಯಾಂಡಲ್ ಇಲ್ದಂಗೆ ಎಲ್ಲ ಉರಿದಿದೆ, ಅಷ್ಟು ನೀರಲ್ಲಿದ್ದರೂ ಕೂಡ. ಸೊ ಸ್ಟ್ರಾಂಗ್ ಆಗಿ ಇರಿ, ಆರೋಗ್ಯ ಖಂಡಿತವಾಗ್ಲೂ ಸುಧಾರಿಸುತ್ತೆ. ಹೀಲಿಂಗ್ ಹಾಕಿದ್ದೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಶಾಂತಿ. ಓಂ ಶಾಂತಿ. ಎಲ್ರಿಗೂ ಒಳ್ಳೆದಾಗಲಿ.